ನಾನಾ? ಯಾಕಾರಾಧನ ಹೀಗ್ ಕೇಳ್ತಿದ್ಯಾ? ಏನಾಯ್ತು? ಅದನ್ನ ನೀನ್ ಹೇಳ್ಬೇಕು. ಇಲ್ಲಿ ಏನಾಗ್ತಿದೆ ಅಂತ. ಏನಿದೆ ಆ ಕೇಕಲ್ಲಿ? ಹೇಳು, ಏನಿದೆ ಆ ಕೇಕಲ್ಲಿ? ಏನ್ ಮಾತಾಡ್ತಿದ್ದೀರಾ ಆರಾಧನಾ? ಕೇಕಲ್ಲಿ ಏನಿದೆ ಅಂದ್ರೆ? ರಾಜ್, ಈ ಕೇಕಲ್ಲಿ ಏನೋ ಇದೆ. ಅದಕ್ಕೆ ಇವಳು ಕೇಕ್ ತಿಂತಿಲ್ಲ. ಬರೀ ನಿಮಗೆ ತಿನ್ಸಿದ್ದಾಳೆ. ಹೇಳು, ಇದ್ರಲ್ಲಿ ಏನ್ ಮಿಕ್ಸ್ ಮಾಡಿದ್ಯಾ? ನೋಡು, ನನ್ ಗಂಡ ಅದನ್ನ ಆಲ್ರೆಡಿ ತಿನ್ಬಿಟ್ಟಿದ್ದಾರೆ. ಹೇಳು, ಅದ್ರಲ್ಲಿ ಏನ್ ಮಿಕ್ಸ್ ಮಾಡಿದ್ಯಾ? ಆರಾಧನಾ, ನಾನೇನ್ ಮಿಕ್ಸ್ ಮಾಡ್ತೀನಿ? ಯಾಕೇನೇನೋ ಮಾತಾಡ್ತಿದ್ಯಾ? ಆರಾಧನಾ, ಅಮ್ಲಕ್ಕ ಏನ್ ಮಿಕ್ಸ್ ಮಾಡ್ತಾಳೆ? ನಿಮಗ್ ಗೊತ್ತಿಲ್ಲ ರಾಜ್. ಇವಳು ಆಡ್ತಿರೋದ್ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ. ಏನೋ ಮಿಕ್ಸ್ ಮಾಡಿದಾಳೆ ಅದಕ್ಕೆ ಇವಳು ತಿಂತಿಲ್ಲ. ಜಸ್ಟ್ ಸ್ಟಾಪ್ ಇಟ್ ಐ ಸರ್. ಏನ್ ಅನುಮಾನನ ನಿಮ್ಗೆ? ಮತ್ತೆ ಶುರು ಹಚ್ಕೊಂಡ್ರಾ? ನೋಡಿ, ಅಮ್ಮ ಅಕ್ಕನ ಮೇಲೆ ಸುಮ್ನೆ ಡೌಟ್ ಪಡೋದನ್ನ ನಿಲ್ಸಿ. ಮೊದ್ಲು ಅಕ್ಕಂಗೆ ಮರ್ಯಾದೆ ಕೊಟ್ಬಿಟ್ಟು ಕೇಕ್ ತಿನ್ನಿ. ಇಲ್ಲ, ಈ ಕೇಕ್ ನ ಯಾರು ತಿನ್ಬೇಡಿ. ಅಮಲ, ನಿಜ ಹೇಳು, ಅದ್ರಲ್ಲಿ ಏನ್ ಮಿಕ್ಸ್ ಮಾಡಿದ್ಯಾ? ನನ್ ಗಂಡ ಆಲ್ರೆಡಿ ಕೇಕ್ ತಿಂದಾಯ್ತು. ನಿಜ ಹೇಳು ಅಮಲ. ರಾಜ್ ಬನ್ನಿ, ನಾವು ಹಾಸ್ಪಿಟಲ್ಗೆ ಹೋಗೋಣ ಪ್ಲೀಸ್. ನಿಮ್ಗೇನು ಹುಚ್ಚಿದ್ಯಾ? ಯಾಕಮ್ಮ ಆರಾಧನಾ, ಯಾಕೆ ಅಮಲನ್ ಮೇಲೆ ಇಷ್ಟೊಂದೆಲ್ಲ ಅನುಮಾನ ಪಡ್ತಾ ಇದ್ಯಾ? ಅಮ್ಮ, ಇವ್ರದ್ದು ಅತಿ ಆಯ್ತು. ಯಾವಾಗ್ಲೂ ಅಕ್ಕನ ಮೇಲೆ ಅನುಮಾನ ಪಡ್ತಾನೆ ಇರ್ತಾರೆ. ಇದೇನು ಹೊಸದಲ್ಲ ಬಿಡಿ. ಸುಮಾರು ಸಲ ಈ ತರ ಮಾಡಿ ನನ್ನ ತಲೆ ಕೆಡ್ಸಿದ್ದಾರೆ. ರಾಜ್, ನನ್ ಮಾತನ್ನ ನಂಬಿ ರಾಜ್, ಪ್ಲೀಸ್. ಆರಾಧನಾ, ಯಾಕಮ್ಮ, ಏನಾಯ್ತು ನಿಂಗೆ? ಯಾಕೆ ಹಿಂಗೆಲ್ಲ ಆಡ್ತಾ ಇದ್ಯಾ? ಹೌದು, ನನಗೆ ತಲೆ ಕೆಟ್ಟಿದೆ. ಅಮಲ, ನಿಜ ಹೇಳು, ನೀನು ಕೇಕಲ್ಲೇನೋ ಮಿಕ್ಸ್ ಮಾಡಿದ್ಯಾ ತಾನೆ? ಒಪ್ಕೊಂಡ್ಬಿಡು ಅಮಲ, ಪ್ಲೀಸ್. ಆರಾಧನಾ, ಏನಿದು? ನಾನೇನು ಕೇಕಲ್ ವಿಷ ಬೆರೆಸಿರೋ ತರ ಮಾತಾಡ್ತಿದ್ಯಾ? ಹೌದು, ನೀನ್ ಅದೇ ಕೆಲಸ ಮಾಡಿರ್ತ್ಯಾ. ನನಗಾಗ ಅನ್ನಿಸ್ತಿದೆ. ರಾಜ್, ನಿಜ ರಾಜ್, ನಾನು ಹೇಳಿದ್ದೆ, ನನ್ ಚೂರಾದ್ರೂ ನಂಬಿ. ಬನ್ನಿ, ನಾವು ಹಾಸ್ಪಿಟಲ್ಗೆ ಹೋಗೋಣ. ಏನಾಗಿದೆ ನಿಮ್ಗೆ? ಅನುಮಾನ ಪಡೋಕು ಇತಿಮಿತಿ ಇರ್ಬೇಕು. ಹೋಗಿ ಹೋಗಿ ಅಕ್ಕ ನನಗ್ ವಿಷ ಆಗ್ತಾಳ? ನಿಮಗ್ ಗೊತ್ತಿಲ್ಲ ರಾಜ್, ನಿಮಗ್ ಗೊತ್ತಿಲ್ಲ. ನಿಮ್ಮ ಅಕ್ಕ ಎಂತವಳು ಅಂತ ನಿಮಗ್ ಗೊತ್ತಿಲ್ಲ. ನನ್ನ ಅಕ್ಕ ಏನು ಅಂತ ನಿಮಗ್ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನಗ್ ಗೊತ್ತಿದೆ. ಎಷ್ಟೋ ಸಲ ನಿಮ್ಮ ಅಕ್ಕ ಏನು ಅಂತ ನಿಮಗ್ ತಿಳಿ ಹೇಳೋದಕ್ಕೆ ನಾನ್ ನೋಡಿದ್ದೀನಿ. ಒಂದ್ಸಲ ಇವ್ರ ಬಗ್ಗೆ ಹೇಳಿದಾಗ ನೀವ್ ನನ್ ಜೊತೆ ಜಗಳ ಮಾಡ್ಲಿಲ್ಲ. ಆಗ ಗೊತ್ತಾಯ್ತು ಅಕ್ಕ ಅಂದ್ರೆ ನಿಮಗ್ ಬೆಟ್ಟಿದಷ್ಟು ನಂಬಿಕೆ ಅಂತ. ಸಂದರ್ಭ ಬಂದಾಗ ನಿಮಗ್ ಗೊತ್ತಾಗುತ್ತೆ ಅಂತ ನಾನು ಸುಮ್ನೆ ಇದ್ದೆ ರಾಜ್. ಆದ್ರೆ ಇವಳು ಈ ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸಾಕು ಸುಮ್ನಿರಿ. ಎಂಟಿ ಅನ್ನೋ ಮಾತ್ರಕ್ಕೆ ನಿಮ್ ಮಾತೆಲ್ಲ ಕೇಳ್ತೀನಿ ಅಂತ ಅನ್ಕೊಂಡಿದ್ದೀರಾ? ಇಂಥ ಸುಳ್ಳು ಆಪಾದನೆಗಳೆಲ್ಲ ನಾನು ಒಪ್ಪಲ್ಲ. ಸರಿ, ನಾನು ತಪ್ಪು ಮಾಡ್ತಿದ್ದೀನಿ ಅಲ್ವಾ? ಇವಳು ಏನಾದ್ರೂ ಈ ಕೇಕ್ ತಿಂದ್ರೆ ಇದ್ರಲ್ಲಿ ಇವಳು ವಿಷ ಹಾಕಿಲ್ಲ ಅಂತ ಅರ್ಥ. ತಗೋ, ತಿನ್ನು. ಅತಿ ಆಯ್ತು ನಿಮ್ದು. ವಿಷ ಹಾಕಿಲ್ಲ ಅಂತ ನಮ್ಮ ಅಕ್ಕ ಇದನ್ನ ತಿಂದು ಪ್ರೂವ್ ಮಾಡ್ಬೇಕಾ? ಅದ್ರ ಅವಶ್ಯಕತೆ ಇಲ್ಲ. ಯಾರು ಅವಳು ನಂಬಲಿಲ್ಲ ಅಂದ್ರೂ ನಾನು ಅವಳು ನಂಬ್ತೀನಿ. ನಮ್ಮ ಅಕ್ಕ ನನಗೋಸ್ಕರ ಪ್ರಾಣ ಕೊಡ್ತಾಳೆ ಹೊರತು ನನ್ ಪ್ರಾಣ ತೆಗಿಯಲ್ಲ. ಅದು ನಿಮ್ ಭ್ರಮೆ ರಾಜ್. ಪ್ರಾಣ ತೆಗಿಯೋದಕ್ಕೆ ಅಂತ ಅಲ್ವಾ? ನನ್ನೇ ನಮ್ ಕಾರ್ ಬ್ರೇಕ್ ಫೇಲ್ ಮಾಡ್ತಿದ್ರು ಇವಳು.
ಏನು ಅಕ್ಕ ಕಾರ್ ಬ್ರೇಕ್ ಫೇಲ್ ಮಾಡಿಸಿದ್ರ? ಇವಳೇ ನಿಮ್ ಶತ್ರು. ಆರಾಧನಾ, ಹೌದು ಅಂತ ನೀವೆಲ್ಲ ದೇವತೆ ಅಂತ ಮೆರೆಸ್ತಿದ್ದೀರಲ್ಲ, ಇವಳು ರಾಕ್ಷಸಿ. ತಮ್ಮನ್ ಪ್ರಾಣನ ಕೊಳ್ಳ ಕೊಟ್ಟಿರೋ ರಾಕ್ಷಸಿ. ರಾಜಲಕ್ಷ್ಮಿ, ಏನ್ ಮಾಡ್ತಾ ಇದೀಯ ರಾಜಲಕ್ಷ್ಮಿ? ನನ್ನ ಮಗಳ ಮೇಲೆ ಕೈ ಮಾಡ್ತಾ ಇದೀಯಾ? ಆರಾಧನವರು ನಮ್ಮ ಅಕ್ಕನ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾರೆ. ನಮ್ಮಕ್ಕ ನನ್ ಬೆನ್ನಿಂದ ನಿಂತು ಸಂಚು ಮಾಡ್ತಿರೋದಂತೆ. ಇದನ್ನೆಲ್ಲ ಕೇಳಿಸ್ಕೊಂಡು ಹೇಗೆ ಸುಮ್ಮನೆ ಇರ್ಲಿ? ಈಗ ನೀವ್ ಬಂದ್ರಲ್ಲ, ಈಗ ಹೇಳಿ ನನ್ನಿಂದ ಯಾರು ಸಂಚು ಮಾಡ್ತಿರೋದು ಅಂತ. ನಿನ್ನೆ ನಮ್ ಕಾರ್ನ ಬ್ರೇಕ್ ಫೇಲ್ ಮಾಡಕ್ ಹೇಳಿದ್ ಯಾರು? ರಾಜಲಕ್ಷ್ಮಿ, ನನ್ನ ಮಗಳು ಸರಿಯಾಗಿ ಹೇಳ್ತಾ ಇದ್ದಾಳೆ. ಕಾರ್ ಬ್ರೇಕ್ ಫೇಲ್ ಮಾಡಕ್ ಹೇಳಿದ್ದು ನಿಮ್ಮ ಅಕ್ಕನೇ. ಮಹೇಶ್ ಸರ್, ಸುಳ್ಳು ಹೇಳ್ಬೇಡಿ. ಅಳಿಯಂದ್ರೆ, ನಿನ್ನೆ ನಿಮ್ ಕಣ್ಣು ಮುಂದನೆ ಇವ್ರದ್ದು ಫೋನ್ ಬಂತಲ್ಲ, ಯಾಕೆ ಅಂತ ಗೊತ್ತಾಯ್ತಾ? ಆಗ್ಲೇ ಇವರು ನಿಮ್ ಕಾರ್ ಬ್ರೇಕ್ ಫೇಲ್ ಮಾಡಕ್ ಹೇಳಿದ್ದು. ದೇವರು ನನಗೆ ಒಳ್ಳೆ ಬುದ್ಧಿ ಕೊಟ್ಟ, ನಿಮ್ದು ನಮ್ಮ ಮಗಳ ಜೀವ ಉಳಿತು. ಅಷ್ಟೇ ಅಲ್ಲ ಅಳಿಯಂದ್ರೆ, ತುಂಬಾ ದಿನಗಳಿಂದ ನಿಮ್ಗೆ ಮತ್ತೆ ಆರಾಧನೆಗೆ ಜಗಳ ಆಗ್ತಾ ಇತ್ತಲ್ಲ, ಅದಕ್ಕೆಲ್ಲ ಕಾರಣನೇ ಇವಳು. ನನ್ನನ್ನ ಡ್ರೈವರ್ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದೆ ಅದಕ್ಕೆ ಅಂತ ನನಗೆ ಮೇಡಮ್ ಲಕ್ಷ ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಮತ್ತೆ ಆ ರೇಷ್ಮಾ ಬರೋದಕ್ಕೆ, ನಿಮ್ ಜೊತೆ ಡ್ರಾಮಾ ಆಡಿದ್ದಕ್ಕೆ ಎಲ್ಲದಕ್ಕೂ ಸೂತ್ರಧಾರಿ ಇವಳೆ. ಸಾಕು, ನಿಲ್ಸಿ. ಇನ್ನೊಂದು ಮಾತು ನಮ್ಮ ಮಕ್ಕಳ ಬಗ್ಗೆ ಆಡಿದ್ರೆ ಚೆನ್ನಾಗಿರಲ್ಲ. ಏನು ನೀವು ನಿಮ್ ಮಗಳು ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ನಮ್ಮ ಅಕ್ಕನ ಬಗ್ಗೆ ನಿಮ್ಗೇನ್ ಗೊತ್ತು? ಯಾಕೆ ಅವಳನ್ನ ಟಾರ್ಗೆಟ್ ಮಾಡ್ತಿದ್ದೀರಾ? ಯಾಕೆ ನೀವಿಬ್ರಿಗೂ ಅವಳ ಮೇಲೆ ದ್ವೇಷ? ಮಹೇಶ್ ಅವರೇ, ನೀವು ಬದಲಾಗಿದ್ದೀರಾ ಅಂತ ಖುಷಿ ಪಟ್ಟಿದ್ದೆ ನಾನು. ಛೇ, ಈ ತರ ನಮ್ಗಳ ಮಧ್ಯೆ ತಂದಿಟ್ಟು ತಮಾಷೆ ನೋಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ನೋಡಿ, ನನ್ನ ಮಗಳೇನು ಅಂತ ನಮಗ್ ಚೆನ್ನಾಗ್ ಗೊತ್ತು. ಇಲ್ಲಿ ಚಲ್ಲದಲ್ಲ, ನನ್ನ ಮಗಳ ಬಗ್ಗೆ ನೀವು ಮಾತಾಡ್ಬಿಡಿ. ಮಾತಾಡೋ ಯೋಗ್ಯತೆ ಕೂಡ ನಿಮಗಿಲ್ಲ. ಅವಳ ಕಾಲಿಗೆ ಬಿದ್ದಾಗ ಅವ್ಳು ಕರ್ದ್ ಕೆಲ್ಸ ಕೊಟ್ಲಲ್ಲ, ಅದಕ್ಕ ನನ್ ಮಗಳ ಮೇಲೆ ಯಾಪಾದ್ನೆ? ಸತ್ಯ ಯಾವತ್ತೂ ಕಹಿಯಾಗೇ ಇರುತ್ತೆ ಬೀಗ್ತಿ ಅವ್ರೆ. ಮಹೇಶ್ ಸರ್ ಸುಳ್ಳು ಹೇಳ್ತಿಲ್ಲ ಅಂತ. ಮಹೇಶ್ ಸರ್ಗೆ ದುಡ್ಡಿನ ಆಸೆ ಇತ್ತು. ನನ್ನ ರಾಜ್ ಸಂಬಂಧನ ಹಾಳು ಮಾಡಿದ್ರೆ 10 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಅಮಲ ಹೇಳಿದ್ಲು. ಇದೆಲ್ಲ ಯಾಕೆ ರಾಜ್ ನಿಮಗ ಅರ್ಥ ಆಗ್ತಿಲ್ಲ? ಈ ಅಮಲ ನೀವ್ ಅನ್ಕೊಂಡ ಹಾಗೆ ಒಳ್ಳೆ ಹೆಣ್ಣಲ್ಲ. ನಮ್ ಮದ್ವೆ ಆದ್ಮೇಲೆ ಮೂರ್ತಿ ಅಂಕಲು ಒಂದಿನ ಇದನ್ನೆಲ್ಲ ನನಗೆ ಹೇಳಿದ್ರು. ಈ ಅಮಲ ಎಂತವಳು ಏನು ಅಂತ ಬಿಡಿಸಿ ಹೇಳಿದ್ರು. ನಮ್ಮಪ್ಪನ ಬಲಿ ತಗೊಂಡಿದ್ದು ಈ ರಾಕ್ಷಸಿನೇ. ನಾನ್ ಈ ಮನೆಗ್ ಬಂದಾಗಿಂದ ನನಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾಳೆ ಗೊತ್ತಾ? ಓ, ಮೂರ್ತಿ ಅಂತ ಹೇಳಿದ ತಕ್ಷಣ ನಾನ್ ನಂಬಿಡ್ತೀನಾ? ನಮ್ಮ ಅಕ್ಕನ ವಿಷಯದಲ್ಲಿ ನಾನು ಯಾರ ಮಾತನ್ನು ನಂಬಲ್ಲ. ಅಯ್ಯೋ, ನಾನು ಹೇಗೆ ಅರ್ಥ ಮಾಡಿಸ್ಲಿ ನಿಮ್ಗೆ? ನನಗೇನು ಅರ್ಥ ಮಾಡ್ಸೋದ್ ಬೇಕಾಗಿಲ್ಲ. ನೀವು ಸುಮ್ಮನೆ ಅಲ್ಲ, ಅದೇ ನನ್ಗೆ ಉಪಕಾರ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅನ್ಕೊಂಡೆ, ಆದ್ರೆ ನನ್ ಖುಷಿನೇ ಹಾಳು ಮಾಡ್ಬಿಟ್ರಿ. ಅಕ್ಕ, ನೀನ್ ಯಾಕ ಕಳ್ತಿದ್ಯಾ? ನಾನು ಇವ್ರು ಹೇಳ್ತಿರೋ ಮತ್ತೆ ಯಾವ್ದು ನಂಬ್ತಿಲ್ಲಕ್ಕ. ನಾನು ನಿನ್ನ ನಂಬ್ತೀನಿ. ಅಳ್ಬೇಡ ಅಕ್ಕ. ಅಕ್ಕ, ನೀನ್ ಅಳ್ಬೇಡ.